ನೋಡಿ, ಈಗ ದಶಮಾಂಶ ಮತ್ತು ಭಿನ್ನ ರಾಶಿಗಳು ಬಂದವ. ಇದೊಂದು ಫ್ರ್ಯಾಕ್ಷನ್ದಾಗ ಹೆಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತು. ಇಲ್ಲಿ ಮಗ್ಗಲಿಗೆ ಶೇಕಡ ಬಂತು ಅಂದ್ರೆ ಇದಕ್ಕೆ ನೀವು ಭಾಗಾಕಾರದ ಅಂತ ತಿಳ್ಕೊ. ಮಗ್ಗಲೇ ಶೇಕಡ ಬಂತು ಅಂದ್ರೆ ಏನಂತಾರೆ? ದ ಕನ್ವರ್ಟಿಂಗ್ ಪರ್ಸೆಂಟ್ಸ್ ಇಂಟು ಫ್ರ್ಯಾಕ್ಷನ್. ಪರ್ಸೆಂಟ್ಸ್ ಇಂಟು ಫ್ರ್ಯಾಕ್ಷನ್ ಅಂದರೆ ಇವುಗಳನ್ನು ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು. ಹೆಂಗೆ ಮಾಡಬೇಕು ಅನ್ನೋದು ಮೇಲೆ ತಿಳ್ಕೋಬೇಕು. ಆಮೇಲೆ ಇವೆಲ್ಲ ನಿಮಗೆ ನವೋದಯದಾಗ ಬೀಳ್ತಕ್ಕಂಥ ಗಣಿತಗಳು, ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಇಂಥವೆಲ್ಲ ಸಣ್ಣ ಸಣ್ಣ ಲೆಕ್ಕಗಳು ನಾಲೆಜ್ ಇದ್ದು ಅಂದ್ರೆ ನಿಮಗೆ ಇವೆಷ್ಟು ಮಾರ್ಕಸ್ ಕೊಡ್ತಾವೆ ಅಂದ್ರೆ ನಿಮಗೆ ಸುಮಾರಾಗಿ ರೀತಿ ಗಣಿತಗಳು ಒಂದು 8 ಇದ್ದು ಅಂದ್ರೆ ಒಂದು ಕನಿಷ್ಠ ಒಂದು 12 ಕೊಟ್ಟಿರ್ತಾರೆ. ದಶಮಾಂಶದಲ್ಲಿ ಬರೀರಿ, ಪರ್ಸೆಂಟೇಜ್ನಾಗ ಬರೀರಿ. ಇದು ಭಾಳ ಇಂಪಾರ್ಟೆಂಟ್. ಇವು ಸಣ್ಣ ಸಣ್ಣ ಲೆಕ್ಕ ಕಲ್ಕೋತ ಆಮೇಲೆ ಮುಂದೆ ದೊಡ್ಡ ಲೆಕ್ಕ ಕಲಿಯೋದು. ನಾವೊಂದು ತಿಳಿಸ್ತಂದು ಲಕ್ಷ ಕೊಟ್ಟು ನೋಡಿ. ಈಗ ಇದನ್ನು 2 2 4 1 5 2 ಅಂಶ. ಇದು ಭಾಗಲೇಚ 4 ರೀ, 100 ಇಲ್ಲಿಡ್ರಿ. ಇದು ಪೂರ್ಣ ಸಂಖ್ಯೆ 1 ಮಾಡಿರಿ. ನೋಡ್ರಿ ನಾ ಹೆಂಗೆ ಅದನ್ನು ನೋಡಿದರೆ ಸುಮ್ಮನೆ ಡೈರೆಕ್ಟ್ ಕೆಳಗೆ 100 ಇಡ್ಬೋದು. ಆದರೆ ಈ ಶೇಕಡ ನೀವು ಇದಕ್ಕೆ ನೀವು 100ಲೆ ಭಾಗಿಸ್ರಿ ಅಂತ ಹೇಳಿದ್ದೆ ನಾನು. ಅಂದರೆ ಪರ್ಟಿಕ್ಯುಲರ್ ಇದನ್ನು ಹಿಂಗೆ ಅರ್ಥ ಮಾಡಿ ತಿಳಿಸಿ ಹೇಳ್ತಾನೆ ನಾನು. 5 2 ಪೂರ್ಣಾಂಕ 1 2 ಅಂಶ ಭಾಗಲೇ 100 ಅಂದಂಗಿದು. ಅಂದಾಗ ಇದನ್ನು ವಿಷಮ ಭಿನ್ನ ರಾಶಿ ಮಾಡಿಕೊಂಡೆ. 2 2 4 1 5 2 ಅಂಶ ಭಾಗಲೇ 100. 100 ಯಾವ ಛೇದ ಏನೂ ಇಲ್ಲಂದ್ರೆ ಅಂಶ ಛೇದ 1 ಇಟ್ಕೋಬೇಕು. ಅಂಶ 200 ಆಗ್ತದೆ. ಇದು 5 2 ಅಂಶಕ್ಕೆ 100ಲೆ ಭಾಗಿಸೋದಂದ್ರೆ ಪೂರ್ಣ ಸಂಖ್ಯೆ ಆಯ್ತು. ಇದಕ್ಕೆ ನೀವು ಛೇದ 1 ಇಟ್ಕೋಬೇಕು. ಅವಾಗ ಏನು ಮಾಡಬೇಕು ನೀವು? 5 2 ಅಂಶ ಗುಣಾಕಾರ ಮಾಡಿದಾಗ ಇದು ವೃತ್ಕೃಮ ರೂಪ ಆಗ್ತದೆ. ಇದು ಅಂದ್ರೆ ಗುಣಕವಿಲ್ಲ. ಮ್ಯಾಲೆ 1 ಆಗ್ತದೆ, ತಳಗೆ 100 ಆಗ್ತದೆ. ಮ್ಯಾಲೆ 1 ಆಗ್ತದೆ, ತಳಗೆ 100 ಆಗ್ತದೆ. ನೋಡ್ರಿ, 5 1 5 20 ನೋಡ್ರಿ. 1 1 1 22 40 ನೋಡಿ. ಇದು ಭಿನ್ನ ರಾಶಿ. ತಿಳಿತಲ್ಲ ನಿಮಗೆ? ಹೆಂಗೆ ಮಾಡ್ಬೇಕನ್ನೋದು ತಿಳ್ಕೊಬೇಕು ಮೊದಲ. 2 2 4 1 5 2 ಅಂಶ ಭಾಗಲೇ 100 ಶೇಕಡ. ಇದು ಭಾಗಾಕಾರ. ಭಾಜ್ಯ. ಇದು ಭಾಜಕ. ಭಾಜ್ಯ ಭಾಜಕ. ಭಾಜ್ಯ ಭಾಜಕ. ಇಷ್ಟು ಮಗ್ಗಲ್ಯ ಬಂತು ಅಂದ್ರೆ ಗೆರೆ ತಳಗೆ ಇಡಬೇಕು ನೀವು. ಇದು ನೋಡಿ, ಇದರ ತಳಗೆ ಬರ್ತದೆ ಇದು 100. ಆಮೇಲೆ ಇನ್ನೊಂದ್ರೆ 5 2 ಗುಂಡ್ಲೆ 100 ಮಾಡಿ ನೀವು ಕನಿಷ್ಠ ರೂಪಕ್ಕೂ ತರ್ಬೋದು. ಯಾಕಂದ್ರೆ ಇದು ರೀತಿ ಪ್ರಕಾರ ಗಣಿತಗಳನ್ನು ತಿಳಿಸ್ಬೇಕಾಗ್ತದೆ. ಇದು ಏನು ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು ನೀವು. ಎಂತ ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ಭಾಗಾಕಾರ ಮಾಡ್ತಿರ್ತೀರಿ. ಆಮೇಲೆ ದೊಡ್ಡ ದೊಡ್ಡ ಮಾಸ ಮಾಡ್ತಿರ್ತೀರಿ. ಎಲ್ಲ ನೋಡು, ಮಾಡೋದೇ ಬೇರೆ, ತಿಳ್ಕೊಂಡು ಮಾಡೋದೇ ಬೇರೆ. ನೀವು ಮಾಡ್ತೀರಿ ಗಣಿತ, ಖರೆ ತಿಳ್ಕೊಂಡು ಮಾಡಬೇಕು. ತಿಳ್ಕೊಂಡು ಮಾಡಿದ್ದು ನೆನ್ಪು ಉಳಿತದೆ. ಸರ್ ಕಲಿಸ್ಯಾರ ಅಂತ ನೀವು ಮಾಡ್ಲಿಕ್ಕೆ ಹತ್ರ ಅಲ್ಲದು. ಹೆಂಗೆ ಕಲಿಸ್ತಾರ, ಹೆಂಗೆ ತಿಳ್ಕೋಬೇಕು, ಇದು ಏನು ಪ್ರತಿ ಬಿಡಿ ಭಾಗದ ಅರ್ಥ ಮಾಡಿ ಹೇಳೋ ಟೈಮ್ದಾಗ ಲಕ್ಷ ಕೊಟ್ಟು ಕೇಳಬೇಕು. ಈ ಭಿನ್ನ ರಾಶಿಯನ್ನು ಶೇಕಡಾ ಭಿನ್ನ ರಾಶಿ ಅಂತಾರೆ. ಇದಕ್ಕೆ ಶೇಕಡಾ ಭಿನ್ನ ರಾಶಿ ಒಳಗೆ ಇಟ್ಟಾರ. ಅದನ್ನು ನಾವು ಭಿನ್ನ ರಾಶಿ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಇದನ್ನು ವಿಷಮ ಭಿನ್ನ ರಾಶಿ ಮಾಡಿಕೊಂಡು ಬಾಗಿಲೇ 100 ಇಟ್ಟು ತಳಗೆ 1 ಛೇದ ಇಟ್ಟು ಬರೋಬ್ಬರಿ ಹಾಕಿ ವಿಷಮ ಭಿನ್ನ ಇಟ್ಟು ಗುಣಕ ವಿಲೋಮ ಮಾಡಿಟ್ಟು ಕನಿಷ್ಠ ರೂಪಕ್ಕೆ ತರೋದೇ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್. ಇನ್ನು ಮುಂದಿನ ಲೆಕ್ಕ ನೀವು ಮಾಡಿ ಮ್ಯೂಟ್ ಮಾಡ್ರಿ. ಈಗ ನಾ ದೂರ ಸರ್ದನು ಟೈಮ್ ಓವರ್ ಆಗ್ತದ. ಮಾಡೋದಾದಿಂದೇ ವಿಡಿಯೋ ಆನ್ ಮಾಡಿ. ನಾ ಆನ್ ಮಾಡ್ರಿ ಅಂತ ನೀವು ಮಾಡಬಾರ್ದು. ಸುಮ್ಬಿಟ್ರೆ ಬಡ ಬಡ ಲೆಕ್ಕ ತಿಳಿಸ್ಬಿಡ್ತಂದ. ಬೋರ್ಡ್ ಮೇಲೆ ಗಣಿತ ಪಟ್ನ ಮ್ಯೂಟ್ ಮಾಡಿಬಿಡು. ಇದು ಸ್ಕೂಲ್ನೊಳಗೆ ಆಪ್ರೇಟಿಂಗ್ ಮಾಡೋ ಸಿಸ್ಟಮ್. ಇದು ಸ್ಕೂಲ್ನೊಳಗೆ ಅಭ್ಯಾಸ ಮಾಡಿಸ್ಬೋದು. ಇದು ಸರಿ ಹೆಂಗೆ ತಿಳಿಸ್ತಾರೆ ನೋಡ್ರಿ. ಮುಂದಿನ ಲೆಕ್ಕ ಮಾಡ್ರಿ. ಮತ್ತು ಹೊಳ್ಳಿ ನೀವು 158 ಅಂತ ನಂಬರ್ ಹೊಡೆದ್ರೆ ಮತ್ತಿದೇ ಬಂದುಬಿಡ್ತದೆ. ನೀವು ಎಲ್ಲ ಪ್ರಶ್ನೆ ಬರ್ತದೆ. ಮ್ಯೂಟ್ ಮಾಡಿ ರಿವಿಷನ್ ಭಾಳ ಆಗ್ತದೆ. ಇದು ಅಭ್ಯಾಸ ಭಾಳ. ಇದಕ್ಕೆ ಬರಬೇಕಿದು. ಇದು ರೂಢಿಗೆ ಬಂತು ಅಂದ್ರೆ ಇದು ಎಲ್ಲ ಸ್ಕೂಲ್ಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ನಮಗೆ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗ್ತವೆ. ನೋಡ್ರಿ, ಈಗ ನೀವು ಮಾಡಿರಿ ಅಂತ ತಿಳ್ಕೊಂಡ್ರೆ ನಾ ಈಗ ತಿಳಿಸ. ಇದಕ್ಕೆ ಸಮಭಿನ್ನ ರಾಶಿ ಅದ. ಸಮಭಿನ್ನ ರಾಶಿ ಇದ್ದಾಗ ಏನು ಸಂಬಂಧ? ಇದು ಮಿಶ್ರ ಭಿನ್ನ ರಾಶಿ ಅದ, ಇದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೊಂಡ್ರಿ. ಇದು ಹೆಂಗಾದ್ರೂ ಸಮಭಿನ್ನ ರಾಶಿ. 2 5 ಅಂಶ ಬಾಗಿಲೆ ಶೇಕಡ ಏನಿದು 100
ಛೇದ ಎಷ್ಟು ಇಟ್ಕೋಬೇಕು? 1. ಈಗ ಭಾಗಾಕಾರ ಚಿನ್ನದ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಿಲ್ಲ ನೋಡ್ರಿ. 2 5 ಇದೊಂದು ಚಿನ್ನ ಗುಣಾಕಾರ ಮಾಡಿರಿ ಅಂದ್ರೆ ಮ್ಯಾಲೆ 1 ಆಗ್ತದ, ತಳಗೇನಾಗ್ತದೆ 100 ಆಗ್ತದೆ. ನೋಡಿ 2 1 2 50 ನೋಡಿ 1 1 1 5 5 20 250 ಅಂಶ ನೋಡ್ರಿ. ಮತ್ತೆ ನಾ ದೂರ ಸರ್ದಿರ್ತದ ಮತ್ತೆ ಮ್ಯೂಟ್ ಮಾಡೋದು ಮುಂದೆಂದು ಮಾಡಿ ತೋರಿಸ್ರಿ. ಪೇರೆಂಟ್ಸ್ ಕೂತಿರ್ತಾರ ಭಾರಿ ಹುರುಪಲೆ ನೋಡ್ತಿರ್ತಾರ ನಮಗೆ ಮಾಡೋದು ಮುಂದೆ ಸರ್ ಹಾಕ್ಯಾರಲ್ಲ ಇದರದ ರುಚಿ ತಗೋತಂದ್ರೆ ಯಾರೋ ನೀವು ಈ ವಿಡಿಯೋದ ಮುಂದೆ ಎದ್ದು ಹೋಗೋದಿಲ್ಲ, ದೊಡ್ಡವ್ರಿಗೆ ಎದ್ದು ಹೋಗೋದಿಲ್ಲ, ಸಣ್ಣವ್ರಿಗೆ ಎದ್ದು ಹೋಗಿ ಮೊದಲು ನೋಡಬೇಕು, ಕೂಡ್ಬೇಕಾದ ಕ್ಲಾಸ್ ಮುಂದೆ. ದೊಡ್ಡವ್ರು ಯಾರು ಮಕ್ಕಳೇ ಕೂತರು ಅವರೇ ಅಭ್ಯಾಸ ತೊಗೊಳಿಕ್ಕೆ ಚಾಲು ಮಾಡ್ತಾರೆ. ನಮ್ಗೆ ತಿಳಿದದ ನಾ ಹೇಳ್ದಂಗೆ ನೀವು ಮಾಡಿ. ಇದು ಟೀಚ್ ಆ್ಯಂಡ್ ಲರ್ನ್ ಎರಡೂ ಅದ. ಮೊದಲ ಕಲೀರಿ ಕಲಿಸ್ರಿ ಎರಡೂ ಬರ್ತದೆ. ನೋಡಿದರೆ ಕಲಿತೀರಿ, ನೋಡ್ಕೊಂಡು ಕಲಿಸಿದ್ರೆ ಏನಾಗ್ತದೆ ನಿಮಗೂ ತಿಳಿತದೆ, ವಿದ್ಯಾರ್ಥಿಗಳಿಗೂ ತಿಳಿತದೆ. ನೋಡ್ರಿ ನಾವೇನು ಶಾಣ್ಯರ್ದು ನೋಡೇ ನಾವು ಮಾಡಿದ್ದು, ನಾವು ಮತ್ತೊಬ್ರು ನೋಡಿ ನಾವು ಕಲಿತು ನಾವು ಹೆಂಗೆ ಕಲಿಸ್ತೀವಿ ಹಂಗೆ ನೀವು ಕಲಿಸ್ರಿ, ನೀವು ಹೆಂಗೆ ಕಲಿಸ್ತೀರಿ ಮಕ್ಕಳು ಕಲಿತಾರೆ. ಮುಂದೆ ವಿದ್ಯೆ ಬೆಳೆದು ಹಿಂಗೆ ಏನು ಮಾಡ್ತೀರಿ ಆರ್ಡಿನರಿ ಅಭ್ಯಾಸ ತೊಗೊಂಡ್ರೆ ಹೈ ಲೆವೆಲ್ ಅಭ್ಯಾಸ ಕಲಿಬೇಕು. ಇವು ಸುಮಾರಾಗಿ ನಿಮಗೆ ಇನ್ನೂ ಇದು ಅನ್ನೋಕೆ ನಂಬರ ಬೇಸಿಕ್ ಅಭ್ಯಾಸ ಮುಗುದಿಲ್ಲ. ಬೇಸಿಕ್ ಅಭ್ಯಾಸ ಯಾವಾಗ ಮುಗೀತದ ಅಂತಂದ್ರೆ ನಿಮಗೊಂದು ಇಲ್ಲೊಂದು ಹೆಡ್ಲೈನ್ ಬರ್ತದೆ. ಏನು ಬರ್ತದೆ? ಮೆಂಟಲ್ ಎಬಿಲಿಟಿ ವಿಭಾಗ ಅಂತ. ಯಾವಾಗ ಇಲ್ಲಿ ಬೋರ್ಡಿನಾಗ ಮೆಂಟಲ್ ಎಬಿಲಿಟಿ ಬೇಸಿಕ್ ಮತ್ತು ಮೆಂಟಲ್ ಎಬಿಲಿಟಿ ಮುಂದೆ ಹೆಸರು ಚೇಂಜ್ ಆಗ್ತಾವ ನೋಡ್ರಿ. ಯಾವ ಲೆಕ್ಕನೂ ಬೇರೆ ಅಲ್ಲ. ಓಲ್ಡ್ ಅಭ್ಯಾಸ ಇದು ನೋಡ್ರಿ ಮಾಡ್ಬೇಕಂತ ಪ್ರಯತ್ನ ಮಾಡಕ್ಕೆ. ನೋಡ್ರಿ ನಾ ಏನು ಹೇಳಿದೆ ಅನ್ನೋದ ಮಿಶ್ರ ಬಿಂದನೆ ಹಚ್ಚದ 4 24 1 25 4 ಅಂಶ ಹೌದಾ. ಭಾಗಾಕಾರ ಚಿನ್ನ ಹಾಕ್ರಿ, ಮ್ಯಾಲೆ 100 ಇಡ್ರಿ, ತಳಗೆ ಛೇದ 1 ಇಡ್ರಿ. ಇದು ನೋಡ್ರಿ 25 4 ಅಂಶ. ಈ ಭಾಗಾಕಾರ ಇದ್ದದ್ದು ಗುಣಾಕಾರ ಮಾಡ್ಬೇಕಾದ್ರೆ ಗುಣಕವಿಲ್ಲ ಮತ್ತು ಮ್ಯಾಲೆ 1 ಆಯ್ತು, ತಳಗ 100 ಆಯ್ತು ನೋಡಿ. 25 1 25 4 ನೋಡಿ 4 4 16 1 1 1 4 4 16 ನೋಡಿ. ಇದು ನೋಡ್ರಿ ದಶಮಾಂಶದ ಏನು ವರೀಸ್ ಮಾಡ ಭಾಳ ಸರಳ ಇದು. ಇಂಥ ಗಣಿತಗಳು ನಿಮಗೆ ತಿಳಿದು ಕಲ್ತಾರೆ ಅಂದ್ರೆ ಭಾರಿ ಶಣರಾಗಿಬಿಡ್ತೀರಿ ನೀವು. ಮೊದಲು ತಿಳ್ಕೋಬೇಕು. ಗಣಿತ ಮಾಡೋದು ಬೇರೆ, ತಿಳ್ಕೊಂಡು ಮಾಡೋದೇ ಬೇರೆ. ಸರ್ ಮಾಡ್ಯಾರಂತ ಮಾಡಬಾರ್ದು. ಇದನ್ನು ನಾ ಹೆಂಗೆ ತಿಳಿಸ್ತೇನೆ ನೋಡಿ. ಇದು ಭಾಜ್ಯ, ಇದು ಭಾಜ್ಯಕ ಮಾಡ್ರಿ 0.02 ಭಾಗಿಲೆ 100. ಇದನ್ನು ಭಿನ್ನ ರಾಶಿಗೆ ಮಾಡಬೇಕಾದ್ರೆ ಮ್ಯಾಲೆ ಏನು ಮಾಡಬೇಕು? 0.02 ಸರ್ವಾಸ್ ಬಾಗಿಲೆ ಈ 100 ತಳಗಿಡ್ರಿ. ಇಲ್ಲೇ ದಶಮಾಂಶದಾಗ 2 ಸ್ಥಾನ ಅದಂದ್ರೆ ಅದರದ್ದು 100 ಇಲ್ಲಿ ಕೊಡ್ರಿ. ಪೂರ್ಣ ಸಂಖ್ಯೆ ಆತೀಗದ ಇದು 2 ಆದಂಗೆ ಇದು. ಇದರ ಸ್ಥಾನ ಬೆಲೆ ನೀವು ತಳಗೆ 100 ಕೊಟ್ರಿ ಅಂದ್ರೆ 0.02 ಹೋಗಿ ಬರೀ 2 ಆಗಿ ಬಿಡ್ತದೆ. ಅಷ್ಟೇ ಮನಸ್ಸಿನಾಗ ತಿಳ್ಕೊಬೇಕದ. ಮತ್ತೊಂದು ಸಲ ಇಟ್ಟು 2 ಇಟ್ಟು ಮುಂದೆ ಮಾಡಬಾರ್ದು. ತಿಳ್ಕೊಂಡು ತಲೆಯಾಗಿ ತಿಳ್ಕೊಂಡು ಬಿಡ್ರಿ. ಹೋತ ದಶಮಾಂಶ ಇದು 2 ಆಯ್ತು ತಿಳ್ಕೊಂಡು ಬಿಡ್ಬೇಕು. ಅದನ್ನೆಲ್ಲ ಪೂರ್ತಿ ಕಟ್ಟಿಗೆ ಹೊಡಿತಾನ ಅಂದ್ರೆ ಹೊಡಿತಾನ ಅಂತ ಹೇಳಿದ್ರೆ ಸಾಕು. ಕೊಡ್ಲಿ ತೊಗೊಂಡು ಕಟ್ಟಿಗೆ ಕಡೆ ತೋರಿಸ್ಬಾರ್ದು. ನೋಡ್ರಿ ಈಗ ದಶಮಾಂಶ ಹೋತಂದ್ರೆ 2 ಆದಂಗೆ ಅದ. 2 1 2 50 ನೋಡ್ರಿ. 2 1 2 50 ಬರೋಬ್ಬರಿ 1 ಡಿವೈಡೆಡ್ ಬೈ 5 1 5 0 ಎಷ್ಟು ನೋಡ್ರಿ 1 2 3 ನೋಡ್ರಿ. ನೋಡಿ ಭಿನ್ನ ರಾಶಿ ಒಳಗೆ ಹೆಂಗೆ ಬರ್ತದೆ ಇದು ನೋಡಿ. ತನಗೊಂದು ದಶಮಾಂಶ ಕೊಟ್ಟು ಮಾಡ್ರಿ. ಮತ್ತೆ ಇಂಥವು ಬರ್ತಾವ ಮತ್ತೆ ನಾ ತೋರಿಸ್ನಂತ ನಿಮಗೆ ಮಾಡ್ರಿ. ಅದು ಒಂದೊಂದು ಸಲಕ್ಕೆ ನಾ ಸರಿತೇನೆ. ಯಾಕಂದ್ರೆ ನೀವು ಮ್ಯೂಟ್ ಮಾಡಿ ಮುಂದಿನ ಗಣಿತ ಮಾಡಿ ತೋರಿಸ್ಬೇಕಲ್ಲ ಪೇರೆಂಟ್ಸ್ಗೂ, ಅದಕ್ಕೆ ಸರಿತಿರ್ತದ. ನೋಡಿ
1.25 ಭಾಗಿಲೆ 100 ಬರೋಬ್ಬರಿ 1.25 ಕೆಳಗೆ ಇದು ಭಾಗಾಕಾರ 100, ಈ ಸ್ಥಾನ ಬೆಲೆ 100. ಇದು ನೋಡ್ರಿ, ಈ ಸ್ಥಾನ ಬೆಲೆ ಹಾಕಿರಿ ಅಂದ್ರೆ ಇದು 125 ಆದಂಗೆ ಆಯ್ತು. ಇದರದ್ದು ದಶಮಾಂಶ ತೆಗೆದು 2 ಸ್ಥಾನ ಇಟ್ಟಂದ್ರೆ ಇದು 125 ಅಂತ ತಿಳ್ಕೊಬೇಕು ನೀವು. 25 5 125, 25 4 100, 5 1 5 20 ನೋಡಿ ಭಿನ್ನ ರಾಶಿ. 1 1 1, 24 80 ನೋಡಿ. ನಿಮ್ಗೆ ಇಷ್ಟು ತಿಳಿದದಂತ ತಿಳ್ಕೊಂಡು ಹಿಂಗೆ ಲೆಕ್ಕ ಮಾಡೋದು ನೀವು ಕಲಿಬೇಕು ನೋಡಿ. ಈಗ ಭಿನ್ನ ರಾಶಿ ಒಳಗೆ ಹೆಂಗೆ ನಾವು ಕನಿಷ್ಠ ರೂಪಕ್ಕೆ ತರಬೇಕು ಅನ್ನೋದು ನಾನು ತೋರಿಸೀನಿ. ಮುಂದಿನ ಗಣಿತಗಳು ಯಾವ ಬರ್ತಾವ ನೋಡೋಣ, ಅದನ್ನು ಹಾಗೆ ಮಾಡಿ. ಓಕೆ ನೋಡಿ, ಚೆನ್ನಾಗಿ ತಿಳ್ಕೊರಿ.